ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಇದೊಂದು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಮಿಕ್ಸ್ ಇಲ್ದಿರಾ ಹೆಂಗೆ ಗುಲಾಬ್ ಜಾಮೂನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: 1 ಕಪ್ ರವೆ, ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರು, ಸ್ವಲ್ಪ ಸಕ್ಕರೆ, ಹಾಲು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಮಗೆ ಇನ್ಸ್ಟೆಂಟ್ ಮಿಕ್ಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಇನ್ಸ್ಟೆಂಟ್ ಮಿಕ್ಸ್ ಬದಲು ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಒಂದು ಬೌಲ್ಗೆ ಹಾಲು ಹಾಕ್ಬಿಟ್ಟು ಕಾಯಿಸ್ಕೊಳ್ಬೇಕು. ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಹಾಕ್ತೀನಿ ಹಾಲನ್ನ. ಸೊ ಒಂದು ಬೌಲ್ ಹಾಲು ತೊಗೊಂಡಿದ್ದೀನಿ, ಒಂದು ಬೌಲು ನೀರು ತೊಗೊಳ್ತೀನಿ. ಸೊ ನೀರು, ರವೆ 1 ಕಪ್ ತೊಗೊಂಡಿದ್ದೀವಲ್ವ, ಅದಕ್ಕೆ 1:2 ರೇಷಿಯೋ ಬೇಕಾಗುತ್ತೆ. ಸೊ ಹಾಗಾಗಿ 1 ಕಪ್ ಬೌಲ್ ಹಾಲನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಮಿಲ್ಕ್ ಪೌಡರ್ ಏನು ಇಟ್ಕೊಂಡಿದ್ವಿ ಆ ಮಿಲ್ಕ್ ಪೌಡರ್ನ ಹಾಕ್ಬಿಟ್ಟು ಕ್ಲೀನಾಗಿ ಗಂಟೆ ಇಲ್ದಿರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಹಾಕ್ಬಿಡುತ್ತೆ. ಸೊ ಗಂಟು ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಲ್ಕ್ ಪೌಡರ್ ಬಂದು ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಒಂದು ಚಿಕ್ಕ ಪ್ಯಾಕೆಟ್ಗೆ ಒಂದು 10 ರೂಪೀಸಿನ ತೊಗೊಳ್ತಾರೆ ಅನಿಸುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ನಂದಿನಿ ಪಾರ್ಲರ್ಗಳಲ್ಲಿ, ನಾರ್ಮಲ್ ಪ್ರೊವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಮಿಲ್ಕ್ ಪೌಡರು. ಸೊ ಅದನ್ನೇ ಮನೇಲಿ ಇತ್ತು, ಸೊ ಹಾಗಾಗಿ ನಾನು ಅದನ್ನೇ ಹಾಕಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಅದು ಸ್ವಲ್ಪ ಬಿಸಿ ಆಗೋಷ್ಟರೊಳಗೆ ಪಕ್ಕದಲ್ಲಿ ರವೆ ಏನಿದೆ, ರವೆನ ಫುಲ್ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಸೊ ರವೆ ಏನು ತೊಗೊಂಡಿದ್ದೀನಿ ಇದನ್ನು ಮೀಡಿಯಮ್ ರವೆನಾದರೂ ತೊಗೊಳ್ಬೋದು, ಇಲ್ಲಾಂದರೆ ಇನ್ನೊಂದು ರವೆ ಬರುತ್ತಲ್ಲ, ಸಣ್ಣ ರವೆ, ಸೊ ಅದನ್ನಾದರೂ ತೊಗೊಳ್ಬೋದು. ಚಿರೋಟಿ ರವೆ ಅಂತಾರಲ್ಲ, ಅದನ್ನು ಸಹ ತೊಗೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇದು ಬಂದು ನನ್ನ ಮೀಡಿಯಮ್ ರವೆನೇ ಇತ್ತು, ಸೊ ಹಾಗಾಗಿ ಮೀಡಿಯಮ್ ರವೆನೇ ಯೂಸ್ ಮಾಡ್ತಾಯಿದ್ದೀನಿ. ಚಿರೋಟಿ ರವೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮೀಡಿಯಮ್ ರವೆನೇ ತೊಗೊಂಡು ಇದನ್ನು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸೊ ಮೀಡಿಯಮ್ ಟು ಲೋನಲ್ಲೇ ಹುರ್ಕೋಬೇಕು ರವೆ, ಇಲ್ಲಾಂದರೆ ಕಪ್ಪು ಆಗಿಬಿಡುತ್ತೆ, ಇಲ್ಲ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಇದನ್ನು ಅದನ್ನು ಪಕ್ಕದಲ್ಲಿ ಹಾಲನ್ನು ಸಹ ಕಾಯಕ್ಕೆ ಇಟ್ಬಿಟ್ಟು ಸೊ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಫ್ರೈ ಆದಮೇಲೆ ಇದನ್ನು ಇಳಿಸ್ಕೊಳ್ಬೇಕು. ಸೊ ಇಳಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಹಾಲನ್ನು ಕಾಯಕ್ಕೆ ಇಟ್ಟಿದ್ವಲ್ವ, ಅದನ್ನು ಚೆನ್ನಾಗಿ ಒಳ್ಳೆ ಘಮ ಬಂದು ಕಾಯ್ತಾ ಇರುತ್ತೆ. ಮತ್ತು ನಾವು ಅದು ಮಿಕ್ಸ್ ಮಾಡೋಷ್ಟರೊಳಗೇನೆ ಘಮ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಇದು ಜಾಮೂನ್ ಮಿಕ್ಸ್ ಪೌಡರ್ ಹೆಂಗೆ ಬರುತ್ತೆ ಅದೇ ಥರ ವಾಸನೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಜೀರಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ನಾನು. ಸಕ್ಕರೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಒಂದು ಸ್ವಲ್ಪ ಕೇಸರಿ ಅದಷ್ಟು ಹಾಕ್ಕೊಂಡು ಕಡೆ ಕಾಯ್ಸೋಕ್ಕೆ ಇಟ್ಕೊತೀನಿ. ನಮಗೆ ಜಾಮೂನ್ ಮಿಕ್ಸ್ಗೆ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಜೀರಾನು ರೆಡಿ ಆಗಿಬಿಡುತ್ತೆ ಸೈಡಲ್ಲಿ. ಸೊ ಹಾಗಾಗಿ ಅದನ್ನು ಕಾಯ್ಸೋಕ್ಕೆ ಇಟ್ಬಿಟ್ಟು ಇಲ್ಲಿ ಏನು ಹಾಲು ಮತ್ತು ಹಾಲು ಪೌಡ್ರ್ ಹಾಕಿ ಇಟ್ಟಿದ್ನಲ್ವ, ಅದು ಬಿಸಿಯಾಗಿತ್ತು. ಸೊ ಬಿಸಿಯಾಗಿರೋದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು 2 ಸ್ಪೂನ್ ಸಕ್ಕರೆ ಹಾಕಿ ಕಲಿಸ್ಬಿಟ್ಟು ರವೆ ಏನು ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ವ ಆ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಗಂಟು ಇಲ್ದಿರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿನ ಜೊತೆಗೆ. ಸೊ ಈ ಥರ ಸೌಟಾದರೂ ತೊಗೊಂಡು, ಈ ಥರ ಸ್ಕ್ವೀಸರಾದರೂ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಗಂಟು ಇಲ್ದಿರ ಆಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟು ಬರ್ದಿರೋ ಥರ ನೋಡ್ಕೋಬೇಕು. ಸೊ ಇದು ರವೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಸಹ ಹೀರ್ಕೊಂಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೇ ಗಟ್ಟಿ ಆಗಿಬಿಡುತ್ತೆ, ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ಸೊ ಗಟ್ಟಿ ಆಗಿದೆಯಾ ಇಲ್ಲ ಅಂತ ನೋಡಿ ಸ್ವಲ್ಪ ಮಿಕ್ಸ್ ಮಾಡೋಷ್ಟರೊಳಗೆ ಈ ಥರ ಗಟ್ಟಿ ಆಗಿಬಿಡುತ್ತೆ. ಸೊ ನಾನಿವಾಗ ಇದನ್ನು ತೆಗ್ದುಬಿಟ್ಟು ಸೌಟನ್ನ ಚೇಂಜ್ ಮಾಡ್ಕೊಳ್ತೀನಿ. ಸೌಟಲ್ಲಿ ಕ್ಲೀನಾಗಿ ನಾದ್ಕೊಳ್ಳೋ ಥರ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಾಲು ಮತ್ತು ಆ ಹಾಲಿನ ಪೌಡರ್ ಎಲ್ಲ ಹಾಕಿದ್ದೀವಲ್ಲ, ಒಳ್ಳೆ ಘಮ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಇದು ಮಾಡಿಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದು ಇದರಿಂದ ಪಾತ್ರೆಯಿಂದ ಬಿಟ್ಕೊಳ್ಳುತ್ತಲ್ವ, ಸೊ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಅದು ಹಬೆಗೇ ಕ್ಲೀನಾಗಿ ಸಾಫ್ಟ್ ಆಗಿಬಿಡುತ್ತೆ. ಫುಲ್ಲು ಸಾಫ್ಟ್ ಅಂತಂದರೆ ಅಷ್ಟು ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಪ್ಲೇಟ್ ತೊಗೊಂಡು ಕ್ಲೀನಾಗಿ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಅಂತಂದರೆ ಫುಲ್ಲು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಸಾಫ್ಟ್ ಎಲ್ಲ ಆಗಿ ನಾವು ಅದನ್ನು ನಾದ್ಕೊಳ್ಳೋಷ್ಟರೊಳಗೆ ಇನ್ನು ಸ್ಟವ್ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಸೊ ಇದನ್ನು ನಾದ್ಕೊಳ್ಳೋಣ. ಕ್ಲೀನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಕೈ ಗಂಟದಿರ ಇರಲಿ ಅಂತ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು, ಯಾಕಂದರೆ ಆಮೇಲೆ ಒಣಗೋಗಿದ್ದ ಥರ ಹಾಕ್ಬಿಡುತ್ತೆ. ಸೊ ಪ್ಲೇಟೂ ಸಹ ಮುಚ್ಚೇ ಇರಬೇಕು ಸ್ಟವ್ ಮೇಲಿಂದ ಇಳಿಸಿದ ಮೇಲೆ. ಸೊ ಈ ಥರ ಕ್ಲೀನಾಗಿ ನಾದ್ಕೊಂಡು ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ನಾದ್ಕೊಂಡ್ರೆ ನಮಗೆ ಹಿಟ್ಟು ರೆಡಿ ಆಗುತ್ತೆ, ಜಾಮೂನ್ ಮಿಕ್ಸ್ ರೆಡಿ ಆಗುತ್ತೆ.
ಸೊ ಇದನ್ನು ಕ್ಲೀನಾಗಿ ನಾದ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಇಟ್ಕೋಬೇಕು. ನಮಗೆ ಒಡೆದೋಗಿರೋ ಥರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಕ್ಲೀನಾಗಿ ಈ ಥರ ನಾದ್ಕೊಂಡ್ರೆ ಸಾಫ್ಟಾಗಿ ರೆಡಿ ಆಗಿಬಿಡುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟಚ್ ಮಾಡಿದ್ರೂ ಸಾಫ್ಟಾಗಿ ಒಳ್ಳೆ ಫೀಲ್ ಕೊಡುತ್ತೆ. ಸೊ ಇದನ್ನೆಲ್ಲ ತೊಗೊಂಡು ನಾನು ಒಂದು ಬೌಲ್ಸ್ಗೆ ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಜಾಮೂನ್ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು ನೀವು. ನಾನು ಒಂದೊಂದು ಶೇಪ್ ಆಗಿಬಿಟ್ಟಿದೆ ನಾನು ಮಾಡ್ತಾ ಇರಬೇಕಾದ್ರೆ, ದೊಡ್ಡದು ಚಿಕ್ಕದು ಎಲ್ಲ ಆಗೋಗಿತ್ತು. ಸೊ ಇಟ್ಸ್ ಓಕೆ, ಮನೇಲಿ ತಿನ್ನಕ್ಕೆ ತಾನೆ ಅಂತ ಅಂದ್ಬಿಟ್ಟು ಸೊ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಬಂದು ನಮ್ಮ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ, ಸೈಡಲ್ಲಿ ಉಂಡೆ ಮಾಡಿ ಕೊಡ್ತಾಯಿದ್ದ. ಸೊ ಏಕೆಂದರೆ ಬಿಸಿ ಆರಾಗಿಬಿಟ್ರೆ ಇದು ಸ್ವಲ್ಪ ಆರದಂಗೆ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಬೇಗ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈ ಥರ ಉಂಡೆ ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ ಆಗುತ್ತೆ. ನಾವು ಆಲ್ರೆಡಿ ಚೆನ್ನಾಗಿ ನಾದಿರ್ತೀವಲ್ವ ಅದನ್ನು ಹಿಟ್ಟನ್ನ, ಸೊ ಹಾಗಾಗಿ ಉಂಡೆ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಕ್ಲೀನಾಗಿ ಚೆನ್ನಾಗಿರುತ್ತೆ. ನಾರ್ಮಲಿ ಇನ್ಸ್ಟ್ಯಾಂಟ್ ಮಿಕ್ಸ್ ಆದರೆ ಸೊ ನಮಗೆ ಒಂದು ಸ್ವಲ್ಪ ಉಂಡೆ ಮಾಡಬೇಕಾದ್ರೆ ಒಡೆದೋಗಿರೋ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಇದು ಆ ಥರ ಎಲ್ಲ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ಅಥವಾ ನೀವೇನಾದರೂ ಈ ಥರ ಟ್ರೈ ಮಾಡಿದರೆ ಒಂದ್ಸರಿ ತಿಳಿಸ್ಕೊಡಿ. ಸೊ ನಾನಂತೂ ಅವಾಗವಾಗ ಬೇರೆ ಥರ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಚೆನ್ನಾಗಿ ಬಂದಿತ್ತು ಇದಕ್ಕೆ ಮುಂಚೆನೂ ಒಂದ್ಸರಿ ಮಾಡಿದಾಗ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಸೊ ಇನ್ನು ಲಾಸ್ಟ್ ಮಂತೆಲ್ಲ ಫುಲ್ ಹಬ್ಬಗಳಿತ್ತು, ಫುಲ್ಲು ಮನೆಯಲ್ಲಿ ಸ್ವೀಟು ಅದು ಇದು ಮಾಡ್ತಾನೇ ಇದ್ವಿ, ಮಕ್ಕಳಿಗೆ ಚೆನ್ನಾಗಿತ್ತು. ಸೊ ಇನ್ನು ಹಬ್ಬ ಎಲ್ಲ ಮುಗೀತಲ್ವ, ಸೊ ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಕೇಳಿದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಒಂದು 40ರಿಂದ 50 ಅಷ್ಟು ಆಗಿತ್ತು, ನಾನು 1 ಕಪ್ ರವೆ ತೊಗೊಂಡಿದ್ದಕ್ಕೆ. ಸೊ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇನ್ನು ಎಣ್ಣೆನೂ ಬಿಸಿ ಆಗಿತ್ತು, ಆ ಕಡೆ ಜೀರಾನೂ ರೆಡಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಇದನ್ನು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಕರ್ಕೊಳ್ತಾ ಇದ್ದೆ. ಸೊ ಎಣ್ಣೆಯಲ್ಲಿ ಕರ್ಬಿಟ್ಟು ಸೊ ಚೆನ್ನಾಗಿರುತ್ತೆ. ಸೊ ಕರಿಯೋಕ್ಕೂ ಅಷ್ಟೇ ಏನು ಒಡೆದೋಗೋ ಥರ ಮತ್ತು ಎಲ್ಲ ಏನಾಗಲ್ಲ. ಮತ್ತು ಕರಿಬೇಕಾದ್ರೆ ನಾವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಮಾಡ್ಕೊಂಡೇ ಕರ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲೋ ಫ್ಲೇಮ್ನಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಎಣ್ಣೆ ಎಲ್ಲ ಬಿಸಿ ಆಗಿದೆ, ಆ ಕಡೆ ಜೀರಾನೂ ರೆಡಿ ಆಗ್ತಾಯಿದೆ. ಸೊ ಚೆಕ್ ಮಾಡಿಕೊಂಡು ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಈ ಥರ ಏನಾದರೂ ಸಣ್ಣದಾಗಿ ನಾನು ಎಣ್ಣೆ ಕರೆದ್ರೆ ಈ ಥರನೇ ಮಾಡ್ತೀನಿ. ಸ್ವಲ್ಪ ಫಸ್ಟ್ ಒಂಚೂರು ಹಾಕಿ ನೋಡ್ತೀನಿ, ಮೇಲೆ ಬಂತು ಅಂತಂದರೆ ಎಣ್ಣೆ ಬಿಸಿ ಆಗಿದೆ ಅಂತ. ಬಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ತುಂಬಾ ಚೆನ್ನಾಗಿರುತ್ತೆ, ಬೌನ್ಸಿ ಆಗಿರುತ್ತೆ. ಸೊ ಎಣ್ಣೆನಲ್ಲಿ ಹಾಕ್ಬಿಟ್ಟು ಈ ಥರ ಇಮಿಡಿಯೇಟಾಗಿನೂ ಇದು ಮಾಡಿದ್ರೂ ಸಹ ಏನೂ ಒಡೆದೋಗಲ್ಲ, ಏನೂ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಫುಲ್ ಎಲ್ಲ ಕಡೆನೂ ಫ್ರೈ ಆಗೋ ಥರ ನೋಡ್ಕೊಳ್ಬೇಕು. ಸೊ ಒಂದು ಕಡೆ ಬೆಂದಿರೋ ಥರ, ಒಂದು ಕಡೆ ಬೆಂದಿಲ್ದಿರೋ ಥರ ಆಗಿಬಿಡುತ್ತೆ. ಮತ್ತು ಕಲರು ಅಷ್ಟೇ, ಒಂದು ಕಡೆ ಲೈಟಾಗಿ ಒಂದು ಕಡೆ ಡಾರ್ಕಾಗಿ ಆಗಿಬಿಡುತ್ತೆ. ಆಮೇಲೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಸೊ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಒಳಗಡೆ ಎಲ್ಲ ಬೆಂದಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಫುಲ್ಲು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು. ಸೊ ಫುಲ್ ಒಳಗಡೆ ಎಲ್ಲ ಬೆಂದಿರುತ್ತೆ. ಸೊ ಈ ಕಡೆ ಜೀರಾನೂ ರೆಡಿ ಆಗಿತ್ತು. ಸೊ ಇನ್ನು ಫ್ಲೇಮ್ನ ಆಫ್ ಮಾಡಿ ಇಟ್ಬಿಟ್ಟಿದ್ದೆ ಇದನ್ನು ಜೀರಾನ. ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕಿದ್ರೆ, ಇಲ್ಲ ಅಂದರೆ ನಿಂಬೆಹಣ್ಣು ರಸ ಹಾಕಿದ್ರೆ ಸೊ ಅದು ಗಟ್ಟಿ ಆಗಲ್ಲ, ಪಾಕ ಏನು ಮಾಡಿರ್ತೀವೋ ಅದು ಹಾಗೆ ಇರುತ್ತೆ. ಸೊ ಇನ್ನೂ ಒಂದಷ್ಟು ಏನು ಮಾಡ್ಕೊಂಡಿದ್ದೆ ರೆಡಿ, 2 ಸರಿಗೆ ಹಾಕಿದೆ ನಾನು. ಸೊ 2 ಸರಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಎಲ್ಲ ಕಡೆನೂ ಕ್ಲೀನಾಗಿ ಹುರಿದಿರುತ್ತೆ. ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಲೋ ಫ್ಲೇಮ್ನಲ್ಲಿ ಫುಲ್ ಈ ಥರ ಬಬಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಬಬಲ್ಸ್ ಎಲ್ಲ ಫುಲ್ಲು ಸ್ಟಾಪ್ ಆಗಿರುತ್ತೆ. ಸೊ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ಬೇಕು. ಸೊ ಅಂದ್ಕೊಂಡು ತೆಗೆದ್ಬಿಟ್ಟು ಸೊ ಇದನ್ನು ತೆಗೆದು ಜೀರಾನಲ್ಲಿ ಹಾಕ್ತೀನಿ. ಸೊ ಇನ್ನೊಂದಷ್ಟು ಏನು ಮಾಡಿ ಇಟ್ಕೊಂಡಿದ್ದೆ ಅದು ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಸೊ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೆ. ಒಂದೊಂದು ಸೈಜ್ ಬಂದಿತ್ತು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ನಾವು ತಿನ್ನೋದಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮಾಡಿಕೊಂಡೆ. ಏಕೆಂದರೆ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಮಾಡಿದ್ವಿ ಉಂಡೆ ಎಲ್ಲನೂ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಅಂತೂ. ಸೊ ನೀವಂತೂ ಏನಾದರೂ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸ್ವೀಟ್ ಏನಾದರೂ ಬೇಕು ಅಂತ ಅಂದಾಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರು 1 ವಾರ 15 ದಿನ ಇಟ್ಕೊಂಡ್ರು ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗುಲಾಬ್ ಜಾಮೂನ್ ಅಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಜಾಮೂನ್ ಅಂತಂದರೆ. ನಮ್ಮನೇಲಂತೂ ನಮ್ಮ ಮನೆಯವರು ಬೇರೆ ಸ್ವೀಟ್ ಎಲ್ಲ ಮಾಡಿದ್ರೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟಪಡಲ್ಲ, ಒಬ್ಬಟ್ಟು ಬೇರೆ ಥರ
ಸ್ವೀಟ್ಸ್ ಎಲ್ಲನೂ. ಈ ಥರ ಜಾಮೂನ್ ಎಲ್ಲ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಜಾಮೂನೇ ಮಾಡಿಕೊಂಡೆ. ನೋಡಿ ಈ ಥರ ಫ್ರೈ ಆಗಿರುತ್ತಲ್ವ ಕ್ಲೀನಾಗಿ, ನೋಡಿ ಒಳಗಡೆ ಎಲ್ಲನೂ ಸಹ ಕ್ಲೀನಾಗಿ ಬೆಂದಿರುತ್ತೆ, ಮೇಲೆ ಎಲ್ಲನೂ ಸಹ ಫ್ರೈ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ನೋಡಿ ಕ್ಲೀನಾಗಿ ಬೆಂದಿರುತ್ತೆ, ಏನು ಅಂಟಂಟಲ್ಲ, ಏನೂ ಆಗಿರಲ್ಲ. ಸೊ ಇದನ್ನು ಜೀರಾನ ತೊಗೊಂಡು ಜೀರಾನಲ್ಲಿ ಡಿಪ್ ಮಾಡಿದ್ರೆ ಜಾಮೂನ್ ರೆಡಿ ಆಗಿಬಿಡುತ್ತೆ. ಡಿಪ್ ಮಾಡಿ ಒಂದು 2 3 ಅವರ್ ಕಂಪ್ಲೀಟಾಗಿ ನೆನೆಯಕ್ಕೆ ಬಿಡಬೇಕು. ಆವಾಗ ತುಂಬಾ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇನ್ಸ್ಟೆಂಟ್ ಮಿಕ್ಸ್ ಇಲ್ದಿರನೂ ಸಹ ನಾವು ಮನೆಯಲ್ಲೇ ಈ ಥರ ಸಖತ್ತಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನಾನಿದು ಈ ಥರ ಅವಾಗವಾಗ ಮಾಡ್ತಿರ್ತೀನಿ. ಬರೀ ಮಿಲ್ಕ್ ಪೌಡರನ್ನು ಸಹ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡರಲ್ಲೂ ಟ್ರೈ ಮಾಡಿದ್ದೀನಿ ನಾನು ಇದೇ ಥರ ಜಾಮೂನ್ನ. ಸೊ ನೀವು ಏನಾದರೂ ಜಾಮೂನ್ ಮಾಡಬೇಕು ಅಂತಂದರೆ ಇನ್ಸ್ಟೆಂಟ್ ಮಿಕ್ಸ್ ಇಲ್ಲ ಮನೆಯಲ್ಲಿ, ಯಾರಾದರೂ ದಿಢೀರಂತ ಬಂದುಬಿಟ್ರು ಅಂಥ ಟೈಮಲ್ಲೆಲ್ಲನೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಟ್ರೈ ಮಾಡ್ತಿರ್ತೀವಿ. ನಿಮ್ಮ ಮನೆಯಲ್ಲಿ ಏನಾದರೂ ಬೇರೆ ಥರ ಈ ಥರ ಬಿಟ್ಟು ಬೇರೆ ಥರ ಏನಾದರೂ ಜಾಮೂನ್ ಮಾಡೋಂಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಜಾಮೂನ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಜಾಮೂನ್ ವಿತೌಟ್ ಇನ್ಸ್ಟೆಂಟ್ ಮಿಕ್ಸ್ ಇಲ್ದಿರ ಜಾಮೂನ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಸೊ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಅಷ್ಟೇ ಎಷ್ಟೋ ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಿದ್ದಾರೆ. ಮತ್ತು ನನ್ನ ಈ ವಿಡಿಯೋಗಳನ್ನೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆಲ್ಲನೂ. ನಿಮ್ಮ ಸಪೋರ್ಟ್ ಎಲ್ಲನೂ ಸಹ ಇದೇ ಥರ ಇರಲಿ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಒಂದು 2 ಅವರ್ಸ್ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸೊ ಕ್ಲೀನಾಗಿ ಜಾಮೂನ್ ರೆಡಿ ಆಗಿಬಿಡುತ್ತೆ. ಸೊ ಒಂದು 2 ಅವರ್ಸ್ ಆದಮೇಲೆ ತೆಗೆದುಬಿಟ್ಟು ಸರ್ವ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಬಿಸಿ ಬೇಕಂದ್ರೆ ಬಿಸಿನೂ ತಿನ್ಬೋದು. ನೋಡಿ ಇದು 2 ಅವರ್ಸ್ ಆದಮೇಲೆ ನೋಡಿ ಆಲ್ರೆಡಿ ಅಷ್ಟು ಖಾಲಿ ಆಗಿಬಿಟ್ಟಿದೆ. ಫುಲ್ ಬೌಲ್ ಮಾಡಿಕ್ಕಿದ್ದು. ಸೊ ಫುಲ್ ಅಷ್ಟೊಂದು ಖಾಲಿ ಮಾಡಿಕ್ಕಿದ್ರು ಆಲ್ರೆಡಿನೇ, ಸೆಂಟ್ರಲ್ಲಿ ತೆಗೆದು ತಿಂದು. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸಹ ಒಂದ್ಸರಿ ಈ ಥರ ಏನೋ ಟ್ರೈ ಮಾಡಿಲ್ಲ ಅಂದರೆ ಮಾಡಿಬಿಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲಿ ಹೊರಗಡೆ ಹೋಗಿ ತೊಗೊಬಂದು ವೆರೈಟಿ ಆಫ್ ಸ್ವೀಟ್ಸ್ ಎಲ್ಲ ತಿನ್ನೋದು ಬದಲು ಈ ಥರ ಮನೆಯಲ್ಲಿ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತಲ್ವ. ಸೊ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.